ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಸ್ತಿಕೇರೆ ಅವರ ಯೂಟ್ಯೂಬ್ ಚಾನಲ್. ಈಗ ಮತ್ತೆ ಆಟೋ ಡ್ರೈವರ್ಸ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ನ ಹಿಡಿದ್ಬಿಟ್ಟು ನೀವ್ ಯಾಕೆ ಮಾಡ್ತಾ ಇದೀರಾ ಬೈಕ್ ಟ್ಯಾಕ್ಸಿನ ವೈಟ್ ಬೋರ್ಡ್ ಅಲ್ಲಿ ಯೆಲ್ಲೋ ಬೋರ್ಡ್ ಅಲ್ಲಿ ಪಿಕಪ್ ಡ್ರಾಪ್ ಮಾಡ್ಬೇಕು ಕಷ್ಟವನ್ನ ನೀವ್ ಯಾಕೆ ವೈಟ್ ಬೋರ್ಡ್ ಅಲ್ಲಿ ಮಾಡ್ತಿದೀರಾ? ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ನಾವು ಟ್ಯಾಕ್ಸ್ ಎಲ್ಲ ಕಟ್ತೀವಿ, ನೀವೇನ್ ಟ್ಯಾಕ್ಸ್ ಕಟ್ತೀರಾ? ಈ ತರ ಎಲ್ಲ ಸುಮಾರು ಕ್ವಶನ್ ಮಾಡ್ತಾ ಇದ್ರೆ ಬೈಕ್ ಟ್ಯಾಕ್ಸಿ ನಾವು ಮಾಡಕ್ ಬಿಡಲ್ಲ. ಕೋರ್ಟ್ ಇಂದ ಆದೇಶ ಬಂದಿರ್ಬೋದು ನಿಜ, ಆದ್ರೆ ಅದಕ್ಕೆ ಪಾಲಿಸಿ ರಚನೆ ಆದ್ಮೇಲೆ ನೀವು ಮಾಡ್ಕೊಳ್ಳಿ. ಅಲ್ಲಿ ಗಂಟೆ ಯಾರು ಮಾಡಬೇಡಿ ಅಂತ ಇವಾಗ ಜಗಳ ಮಾಡ್ತಾ ಇದ್ದಾರೆ. ಆ ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ನಂಬರ್ಲಿ ನಾವು ಹೊಡಿಬೋದಾ? ಗಾಡಿ ನಂಬರ್ ಹಾಕಿ ಎಲ್ಲ ಬೋರ್ಡ್ ಹಾಕಿಸ್ಕಪ್ಪ. ನಾನು ಕಟ್ತಿದ್ದೀನಿ ಟ್ಯಾಕ್ಸ್, ನೀನ್ ಕಟ್ಟು. ಟ್ಯಾಕ್ಸ್ ಕಟ್ಬಿಟ್ಟು ತಗೋ. ಪ್ಯಾಸೆಂಜರ್ ತಾನೆ, ಪ್ಯಾಸೆಂಜರ್ ಅಲ್ವನಪ್ಪ? ಈಗ ಪ್ಯಾಸೆಂಜರ್ ಆಕ್ಸಿಡೆಂಟ್ ಆದ್ರೆ ನಿನ್ ಕ್ಲೈಮ್ ಮಾಡ್ಕೊತೀಯಾ? ಬೆಂಗಳೂರಲ್ಲಿ ಆಗಿಲ್ವಲ್ಲಪ್ಪ, ಎಲ್ಲಿ ಕ್ಲೈಮ್ ಆಗುತ್ತೆ? ಅಲ್ಲ, ವೈಟ್ ಬೋರ್ಡ್ ಅಲ್ಲಿ ನೀನ್ ಹೆಂಗೆ ಯೆಲ್ಲೋ ಬೋರ್ಡ್ ಪ್ಯಾಸೆಂಜರ್ ಹೊಡಿತೀಯಪ್ಪ? ನಾನ್ ಕೆಲ ಪ್ರಶ್ನೆ, ಬಾಡಿಗೆ ಹೆಂಗ್ ಹೊಡಿತೀಯಾ ಸರ್? ಇವರು ಅನ್ಲೀಗಲ್ ಆಗಿ ಕೋರ್ಟ್ ಆದೇಶ ಇಲ್ದಲೆ ಇವತ್ತಿಗೂ ಕೂಡ ಇವರು ರಾಪಿಡೋ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈ ಸರ್ಕಾರದ ಏನಾಗಿದೆ ಅಂದ್ರೆ ಸರ್, ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರೋಂತ ಸರ್ಕಾರ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿ ಆದೇಶ ಕಾಪಿ ಇನ್ನೂ ಹೊರಡಿಸಿಲ್ಲ ಸರ್ ಕೋರ್ಟ್ ಇಂದ. ಆದ್ರೂ ಕೂಡ ಇವ್ರು ನೋಡಿ ಇವತ್ತು 5 ಗಾಡಿ ರಾಪಿಡೋ ಹೊಡಿತಾ ಇದ್ದಾರೆ. ಕೇಳಿದ್ರೆ ಅದು ಬೇರೆ ಅಫೆನ್ಸ್, ಬೇರೆ ಗಾಡಿ ನಂಬರ್ ತಂದು ಬೇರೆ ಗಾಡಿ ಬುಕ್ ಮಾಡಿ ಈ ಗಾಡಿನಲ್ಲಿ ಹೊಡಿತಾ ಇದ್ದಾರೆ. ನಾಳೆ ದಿವಸ ಈ ಗಾಡಿನಲ್ಲಿ ಏನಾರು ಹೆಚ್ಚು ಕಮ್ಮಿ ಆಯ್ತು, ಯಾರನ್ನೋ ಕರ್ಕೊಂಡೋಗಿ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ? ಇಲಾಖೆಯಿಂದ ಏನ್ ಮಾಡ್ತಾ ಇದ್ದಾರೆ? ನಾವ್ ಹೇಳ್ತಿರೋದಿಷ್ಟೇ. ಈಗ ರ್ಯಾಪಿಡೋ ಮುಂದೆ ಅಂದ ಕಾಲದಿಂದಲೂ ರ್ಯಾಪಿಡೋ ಬಂದಿತ್ತು, ಓಡಿಸ್ತಾ ಇದ್ರು. ಸುಮಾರು ಅಪಘಾತಗಳಾದಾಗ ವೈಟ್ ಬೋರ್ಡಿಗೆ ವಿಮೆ ಆಗಲ್ಲ ಅಂತ ಗೊತ್ತಾಯ್ತು, ಎಲ್ಲ ರೆಡಿ ಆಗಿದೆ. ಈಗ ಸರ್ಕಾರ ಏನ್ ಆದೇಶ ಮಾಡ್ತು, ಯಾವುದೇ ಕಾರಣಕ್ಕೂ ರ್ಯಾಪಿಡೋರ್ನ ರೋಡಲ್ಲಿ ಓಡಿಸುವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾನ್ಯ ಸಚಿವರೇ ಕೂಡ ಆರ್ಡರ್ ಮಾಡಿದ್ದಾರೆ. ಅದು ರೂಪರೇಷೆಗಳು. ಹೈಕೋರ್ಟ್ ಏನ್ ಹೇಳಿದೆ, ರೂಪರೇಷೆಗಳನ್ನ ಮಾಡಿ ನೀವು ಆದೇಶ ಕೊಡಿ ಅಂತ ಸರ್ಕಾರಕ್ಕೆ ಆದೇಶ ಕೊಟ್ಟಿದೆ. ಅದಕ್ಕೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಅಂದ್ರೆ ಸಾರಿಗೆ ವೆಹಿಕಲ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ನೀವು ವೈಟ್ ಬೋರ್ಡ್ 1+1 ಪ್ಯಾಸೆಂಜರ್ ಇನ್ಸೂರೆನ್ಸ್ ಕಟ್ಟಿ, ವೈಟ್ ಬೋರ್ಡ್ 3 ತಿಂಗಳಿಗೆ ಒಂದ್ಸತಿ ಟ್ಯಾಕ್ಸ್ ಕಟ್ಟಿ, 1+1 ಇನ್ಸೂರೆನ್ಸ್ ಕಟ್ಟಿ, ದಯಮಾಡಿ ಅದು ಇತ್ಯರ್ಥ ಆಗೋವರೆಗೂ ನಮ್ಮ ಆಟೋದರ ಹೊಟ್ಟೆ ಮೇಲೆ ಹೊಡಿಬಾರ್ದು. ಈಗಿದೆ ಕುಸ್ತೋಗಿದ್ದೀವಿ, ರೇಟ್ಗಳೆಲ್ಲ ಜಾಸ್ತಿ ಆಗಿದೆ, ಸರ್ಕಾರದ ಕಡೆಯಿಂದ ತುಂಬಾ ನೋವಾಗಿದೆ. ಇದನ್ನು ಕೊಟ್ಬಿಟ್ಟು ನಮಗೆ ನೋವು ಮಾಡೋದು ಬೇಡ ಅಂತೇಳಿ ನೋಡಿರಲ್ಲ ಸ್ನೇಹಿತರೆ, ಇದೇ ವಿಡಿಯೋ. ಇದು ನಡೆದಿರೋದು ನಮ್ಮ ಹಾಸನ್, ಕರ್ನಾಟಕದ ನಮ್ಮ ಹಾಸನ್ನಲ್ಲಿ, ನಮ್ಮ ಡಿಸ್ಟಿಕ್ ಹಾಸನ್ ಕೂಡ. ಹಾಸನ್ ನಗರದಲ್ಲಿ ಇಂದು ಬೈಕ್ ಟ್ಯಾಕ್ಸಿ ರೈಡರ್ಸ್ನೆಲ್ಲ ತಡೆದು ಕ್ವಶನ್ ಮಾಡ್ತಾ ಇದ್ದಾರೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನು ಎತ್ತ ಯಾಕೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಆದಷ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಎಲ್ಲ ತಲುಪಗಂಟ ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿಗೆ ಏನೇ ಒಂದು ಪ್ರಾಬ್ಲಮ್ ಬರಲಿ, ಏನೇ ಆದ್ರೂ ಒಂದು ಎಲ್ಲೇ ಆಗಲಿ, ಕರ್ನಾಟಕದ ಯಾವುದೇ ಮೂಲೆಯಾದ್ರೂ ಒಂದು ಅಪ್ಡೇಟ್ ನಾವು ಕಲೆಕ್ಟ್ ಮಾಡಿ ತಿಳಿಸ್ಕೊಡ್ತಾ ಇರ್ತೀವಿ. ರೈಡರ್ಗಳಿಗೆ ಎಚ್ಚರಿಕೆಯಿಂದಿರಿ, ಏನಿದೆ ಇವಾಗ ಅಪ್ಡೇಟ್, ಬೈಕ್ ಟ್ಯಾಕ್ಸಿ ಮಾಡಬೇಕಾ ಬೇಡವಾ, ಯಾವ ತರ ಕಿರಿಕ್ ಆಗ್ತಾ ಇದೆ, ಎಲ್ಲಿ ಬೈಕ್ ಟ್ಯಾಕ್ಸಿ ತೊಂದರೆ ಕೊಡ್ತಾ ಇದೆ, ಪ್ರತಿಯೊಂದು ನಮಗೆ ಕೈಲಾದಷ್ಟು ಮಾಹಿತಿನ ಕಲೆಕ್ಟ್ ಮಾಡಿ ನಿಮಗೋಸ್ಕರ ತಿಳಿಸ್ತಾ ಇರ್ತೀವಿ. ಹಾಗೆ ನೀವು ಅದೇ ತೀರ ಸಪೋರ್ಟ್ ಮಾಡಬೇಕು ನಮಗೆ. ಇವಾಗ ಹಾಸನ್ ನಗರದಲ್ಲಿ ಸುಮಾರು ದಿವಸದಿಂದ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇತ್ತು, ಪರ್ಮಿಷನ್ ಕೊಟ್ಟಿದ್ರು. ಅವಾಗ ಸಣ್ಣ ಪುಟ್ಟ ಗಲಾಟೆಗಳು ನಡೀತಾ ಇತ್ತು, ಹೆಂಗ್ ಬೆಂಗಳೂರಲ್ಲಿ ನಡೆದಂಗೆ ಎಲ್ಲ ಕಡೆ ಸರ್ವೇ ಸಾಮಾನ್ಯ ಆಗಿತ್ತು. ಆದ್ರೆ ಈಗ ಹಾಸನ್ ನಗರದಲ್ಲಿ ಫುಲ್ ಸ್ಟ್ರಿಕ್ಟ್ ಆಗಿ ಎಲ್ಲ ಆಟೋ ಡ್ರೈವರ್ ಸಂಘಟನೆಗಳು ಒಗ್ಗಟ್ಟಾಗ್ಬಿಟ್ಟು ಇವತ್ತು ಬೈಕ್ ಟ್ಯಾಕ್ಸಿನ ಹಿಡಿದ್ಬಿಟ್ಟು ಯಾರು ಮಾಡಬೇಡಿ ಅಂತ ಹೇಳಿ ನ್ಯೂಸರ್ನೆಲ್ಲ ಕರೆಸಿ ನ್ಯೂಸರ್ ಮುಂದೆನೆ ಅನೌನ್ಸ್ ಮಾಡ್ತಾವ್ರೆ. ಇವ್ರು ಹೆಂಗೆ ಬೈಕ್ ಟ್ಯಾಕ್ಸಿ ಮಾಡ್ತಾರೆ ವೈಟ್ ಬೋರ್ಡ್ ಅಲ್ಲಿ? ವೈಟ್ ಬೋರ್ಡ್ ಅಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಲ್ಲ, ಇದು ಪರ್ಸನಲ್ ವೆಹಿಕಲ್. ಇದ್ರಲ್ಲಿ ಹೆಂಗ್ ಪಿಕಪ್ ಡ್ರಾಪ್ ಮಾಡ್ತಾರೆ? ಇವ್ರೇನ್ ಟ್ಯಾಕ್ಸ್ ಕಟ್ತಾರ? ನಾವು ಟ್ಯಾಕ್ಸ್ ಕಟ್ತೀವಿ, FC ಮಾಡಿಸ್ತೀವಿ, ಎಲ್ಲ ಖರ್ಚು ಜಾಸ್ತಿ. ಈಗಲೇ ಬಾಡಿಗೆ ಇಲ್ಲ ನಮಗೆ, ಸಾರಿ ಹಾಳಾಗಿ ಹೋಗ್ಬಿಟ್ಟಿದ್ವಿ ನಾವು. ಈ ತರ ಎಲ್ಲ ಹೇಳ್ತಾ ಇದಾರೆ. ದಯವಿಟ್ಟು ಕೋರ್ಟ್ ಆದೇಶ ಬಂದಿದೆ, ಆದ್ರೆ ಇದಕ್ಕೊಂದು ರಾಜ್ಯ ಸರ್ಕಾರ ಪಾಲಿಸಿ ಬರೋವರೆಗೂ ಯಾರು ಮಾಡಬೇಡಿ ಅಂತ ಕೇಳ್ತಾ ಇದಾರೆ. ಒಕ್ಕಡ ಅವ್ರು ಕೇಳ್ತಾ ಇರೋದೇನೋ ಕೆಟ್ಟದಲ್ಲ, ಒಳ್ಳೇದೇನೆ. ಅವ್ರಿಗೂ ಕಷ್ಟ ಇದೆ, ಆಟೋ ಡ್ರೈವರ್ಸ್ ಕೆಲವರು ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಆತರ ಇಲ್ಲ, ಯಾರೋ ಒಂದಿಷ್ಟು ಜನ ಅಷ್ಟೇ ತೊಂದರೆ ಕೊಡ್ತಾರೆ. ಆಟೋ ಡ್ರೈವರ್ಸ್ಗೂ ಕಷ್ಟ ಇದೆ, ಒಪ್ಕೋತೀವಿ. ಆದ್ರೆ ನಾವು ಹೇಳೋದು ಒಂದೇ, ಆಟೋ ಡ್ರೈವರ್ಸ್ಗೆ ನಿಮಗೆ ಬರೋ ಬಾಡಿಗೆ ನೀವು ತಗೊಂಡ್ ಮಾಡಿದ್ರೆ ನಿಮಗೂ ಅರ್ನಿಂಗ್ಸ್ ಆಗುತ್ತಲ್ವಾ? ನೀವ್ ಯಾಕೆ ಮಾಡಲ್ಲ? ಅದು ಎಲ್ಲಾ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕ್ವಶನ್. ಯಾಕೆಂದ್ರೆ ನಾವು ಪ್ರತಿನಿತ್ಯ ಸಿಗ್ನಲ್ಗಳಲ್ಲಿ ನಿಂತ್ಕೊಂಡಾಗ ನೋಡ್ತಾ ಇರ್ತೀವಿ. ಕೆಲವು ಆಟೋ ಡ್ರೈವರ್ಸ್ ಹೇಳ್ತಾ ಇರ್ತಾರೆ ಆನ್ಲೈನ್ ಅಲ್ಲಿ, ನಮ್ಗೆ ಆರ್ಡರ್ ಬರ್ತಾ ಇಲ್ಲ, ಆರ್ಡ್ರೇ ಬರಲ್ಲ, ಎಲ್ಲ ಬೈಕ್ ಟ್ಯಾಕ್ಸಿ ಹೊಡಿತಾರೆ ಅಂತ. ಆದ್ರೆ ನಾವು ಸಿಗ್ನಲ್ ನಿಂತ್ಕೊಂಡು ನಮ್ಮ ಪಕ್ಕದಲ್ಲಿ ಆಟೋ ಡ್ರೈವರ್ ನಿಂತ್ಕೊಂತ ಬಂದು ನಾನ್ ಸ್ಟಾಪ್ ಆಗಿ ಓಲಾ, ಊಬರ್, ರಾಪಿಡೋ ಬರ್ತಾನೆ ಇರುತ್ತೆ ಆರ್ಡರ್. ಸೌಂಡ್ ಅಲ್ಲೇ ನೋಡ್ತಾ ಇರ್ತೀವಿ, ಮೊಬೈಲ್ ಅಲ್ಲಿ ಅಲ್ಲೇ ಹಾಕೊಂಡಿರ್ತಾರೆ, ಎಲ್ಲ ಸ್ಕಿಪ್ ಮಾಡ್ತಾ ಇರ್ತಾರೆ. ಯಾವ ಆರ್ಡರ್ ತಗೊಳಲ್ಲ. ಯಾಕೆ? ಬೈಕ್ ಟ್ಯಾಕ್ಸಿದ ನಿಮ್ಗೆ ಆರ್ಡರ್ ಬರ್ತಾ ಇಲ್ಲ ಅಂತ ಹೇಳ್ತೀರಾ, ಬಟ್ ನಮ್ ಕಣ್ಣೆದುರಿಗೆ ಆರ್ಡರ್ ಬರ್ತಾ ಇರುತ್ತೆ, ನೀವು ಆರ್ಡರ್ ಅಕ್ಸೆಪ್ಟ್ ಮಾಡಕ್ ರೆಡಿ ಇಲ್ಲ. ಇದು ನಮ್ಮ ಕ್ವಶನ್. ಇಲ್ಲ ಲಾಂಗ್ ಪಿಕಪ್ ಬರ್ತಾ ಇದೆಯೋ, ಇಲ್ಲ ನಿಮಗೆ ಬೇಕಾಗಿರೋ ರೂಟ್ ಬರ್ತಾ ಇಲ್ವೋ, ಇಲ್ಲ ಅಮೌಂಟ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ವೋ, ಏನ್ ಸಮಸ್ಯೆ ಹೇಳ್ಬೋದಲ್ವಾ? ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ಅವ್ರು ಮಾತ್ರ ಗೂಬೆ ಕೂರಿಸ್ತಾ ಇದಾರೆ, ಇವರಿಂದ ಆರ್ಡರ್ ಬರ್ತಾ ಇಲ್ಲ, ಇದು ಬ್ಯಾನ್ ಮಾಡಿ ಅಂತ. ಈಗ ಬೈಕ್ ಟ್ಯಾಕ್ಸಿ ಇದ್ದೂ ಬರ್ತಾ ಇರೋ ಆರ್ಡರ್ ನೀವು ಮಾಡ್ತಾ ಇಲ್ಲ, ಇನ್ನ ಬೈಕ್ ಟ್ಯಾಕ್ಸಿನೂ ಬ್ಯಾನ್ ಆಗ್ಬಿಟ್ರೆ ಅವರ ಆರ್ಡರ್ ಎಲ್ಲ ನೀವ್ ಹೆಂಗ್ ಮಾಡ್ತೀರಾ? ಎಲ್ಲಿಂದ ಮಾಡಕ್ಕಾಗತ್ತೆ? ಇದು ನಮ್ಮ ಕ್ವಶನ್ ಅಲ್ವಾ?
ಬೈಕ್ ಟ್ಯಾಕ್ಸಿಯವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಮಾಡಬೇಡಿ ವೈಟ್ ಬೋರ್ಡಲ್ಲಿ ಯಾಕೆ ಮಾಡ್ತಾರೆ ಹಂಗೆ ಹಿಂಗೆ ಅಂತವ. ನೀವು ಮಾತ್ರ ಬರೋ ಆರ್ಡರ್ ತಗೊಳಲ್ಲ, ಅವ್ರಿಗೆ ಮಾತ್ರ ಮಾಡಬೇಡಿ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ನ್ಯಾಯ ಇದು ಅಲ್ವಾ? ಎಲ್ಲರೂ ಕರೆಕ್ಟಾಗಿ ಇರಬೇಕು. ನಾವು ಕರೆಕ್ಟಾಗಿ ಇದೀವಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು. ಏನೇ ಹೇಳಿ ಒಟ್ಟಲ್ಲಿ ಬೈಕ್ ಟ್ಯಾಕ್ಸಿಂದ ಒಂದು ತೊಂದರೆ ಆಗ್ತದೆ ಅಂತ ನಾವಂತೂ ಹೇಳಕ್ಕಲ್ಲ. ಆಗಿರ್ಬೋದು, ಏನೋ ಒಂದು 20-30% ತೊಂದರೆ ಆಗಿರ್ಬೋದು ಆಟೋದವ್ರಿಗೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ 100% ಸಮಸ್ಯೆ ಬೈಕ್ ಟ್ಯಾಕ್ಸಿಯಿಂದ ಆಗಿದೆ ಅಂತ ಹೇಳಕ್ಕಾಗ್ತಾ ಇಲ್ಲ. ಕೆಲವೊಂದು ಸಮಸ್ಯೆ ನಿಮ್ಮ ಆಟೋ ಡ್ರೈವರ್ಗಳಿಂದನೂ ಆಗಿರ್ಬೋದು, ನಿಮ್ಮಿಂದನೂ ಆಗಿರ್ಬೋದು. ಇವತ್ತು ಅವಶ್ಯಕತೆಗಿಂತ ಹೆಚ್ಚಾಗಿ ಆಟೋಗಳ ಸಂಖ್ಯೆ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ ಆಗಿರ್ಬೋದು, ಎಲ್ಲ ನಗರಗಳಲ್ಲೂ. ಇದರಿಂದನೂ ನಿಮಗೆ ಸಮಸ್ಯೆ ಆಗಿರ್ಬೋದಲ್ವ, ಬಾಡಿಗೆ ಕಮ್ಮಿ ಆಗಿರ್ಬೋದು. ಮತ್ತೆ ಕೆಲವು ನಿಮ್ಮಲ್ಲಿ ಇರತಕ್ಕಂಥ ಕೆಲವು ಆಟೋ ಡ್ರೈವರ್ಸ್ ದುಪ್ಪಟ್ಟು ಹಣ ಕೇಳ್ತಾರೆ, ಮನಸ್ಸಿಗೆ ಬಂದಂಗೆ ಕೇಳ್ತಾರೆ. 1-2 ಕಿಲೋಮೀಟರ್ 100 ರೂಪಾಯಿ 200 ರೂಪಾಯಿ. ಇದರಿಂದ ನಿಮಗೆ ಬಾಡಿಗೆ ಬರದೇ ಆದಂಗೆ ಆಗಿರ್ಬೋದಲ್ಲ, ಸಮಸ್ಯೆ ಆಗಿರ್ಬೋದು. ಸಮಸ್ಯೆಗಳು ನಿಮ್ಮಲ್ಲಿ ಸಾವಿರಾರು ಇದಾವೆ. ಅದನ್ನೆಲ್ಲ ಬೈಕ್ ಟ್ಯಾಕ್ಸಿಯವರ ಮೇಲೆ ಹಾಕೊಂಡು ಹೋಗ್ತಾ ಇದ್ದಾರೆ ಅವಾಗಿಂದನೂ. ಇದು ಸರಿ ಅಂತ ನಾವಂತ ಹೇಳಕ್ಕಾಗಲ್ಲ. ಬೈಕ್ ಟ್ಯಾಕ್ಸಿ ಅಂತ ಹೇಳ್ತಾ ಇಲ್ಲ, ಅವು ಆಗಿದೆ ತೊಂದರೆ ಒಪ್ಕೊಂತೀವಿ. ಎಷ್ಟು 20% ಆಗಿರ್ಬೋದು, 100% ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ನಿಮಗೆ ತೊಂದರೆ ಆಗಿಲ್ಲ, ನಿಮ್ಮ ಹೊಟ್ಟೆ ಮೇಲೆ ಹೊಡೆದಿಲ್ಲ, ನಿಮ್ಮ ಅನ್ನ ಅವ್ರು ಕಿತ್ಕೊಂಡು ತಿಂದಿಲ್ಲ. ಸಿಂಗಲ್ ಪ್ಯಾಸೆಂಜರ್ ಬೈಕ್ ಟ್ಯಾಕ್ಸಿಯಲ್ಲಿ ಹೋಗ್ತಾರೆ, 2-3 ಜನ ಇದ್ರೆ ಆಟೋ ಕ್ಯಾಬ್ ಯೂಸ್ ಮಾಡಿದ್ರೆ ಅದು ಕಸ್ಟಮರ್ಗೆ ಬಿಟ್ಟಿದ್ದು. ಇವತ್ತು ಹೆಂಗಾಗಿದೆ ಅಂದ್ರೆ ಕೆಲವ್ರು ಮಾಡ್ತಕ್ಕಂಥ ತಪ್ಪಿಂದ ಆಟೋ ಡ್ರೈವರ್ಸ್ಗಳು, ಇವಾಗೆಲ್ಲ ಆಟೋ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬಂದ್ಬಿಟ್ಟಿದೆ. ಇವತ್ತು ಯಾರೋ ಒಂದಿಷ್ಟು ಜನ ರೆಸ್ಪಾನ್ಸ್ ಮಾಡಲ್ಲ, ಪಬ್ಲಿಕ್ಸ್ಗೆ ಅವಾಜ್ ಹಾಕೋದು, ಕರೆದ ಕಡೆ ಹೋಗಲ್ಲ, ಎಕ್ಸ್ಟ್ರಾ ಅಮೌಂಟ್ ಕೇಳೋದು, ಏನೋ ಇನ್ನು ಮತ್ತೊಂದು ಏನೋ ಒಂದು ಕಿರಿಕ್ಗಳು ಏನೋ ಒಂದು ಮಾಡ್ತಾರೆ. ಇದರಿಂದ ಸ್ವಲ್ಪ ಜನ ಅಷ್ಟೇನೆ. ಇದರಿಂದ ಇವತ್ತು ಎಷ್ಟೋ ಒಳ್ಳೆ ಆಟೋ ಡ್ರೈವರ್ಗಳಿಗೂ ಬ್ಯಾಡ್ ನೇಮು, ಅವ್ರಿಗೂ ಆರ್ಡರ್ ಇಲ್ಲ, ಹಂಗೆ ಹಿಂಗೆ ಅಂತ ಕಷ್ಟ ಅನುಭವಿಸ್ತಿದ್ದಾರೆ. ಈಗ ಏನೇ ಹೇಳ್ಬೋದು, ನೀವೇನೇ ಕೇಳಿ ಏನೇ ಮಾಡಿ ರೋಡಲ್ಲಿ ಹಿಡಿದು ಬೈಕ್ ಟ್ಯಾಕ್ಸಿ ಅವ್ರನ್ನ ಕೇಳೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ನಾವು ಅವತ್ತಿಂದನೂ ಅದೇ ಹೇಳ್ತಾ ಇದ್ದೀವಿ ಪ್ರತಿಯೊಂದು ವಿಡಿಯೋದಲ್ಲೂ. ರೋಡಲ್ಲಿ ಎಷ್ಟು ದಿವಸ ಅಂತ ಬೈಕ್ ಟ್ಯಾಕ್ಸಿ ಅವ್ರನ್ನ ಹಿಡಿದು ಕೇಳ್ತೀರಾ? ಒಂದಿನ ಕೇಳ್ತೀರಾ, 2 ದಿನ ಕೇಳ್ತೀರಾ? ಅವ್ರೇನು ಸ್ಟಾಪ್ ಮಾಡ್ಬಿಡ್ತಾರ? ಇಲ್ಲ ತಾನೆ. ಕೇಳ್ತೀರಾ? ಹೋಗಿ ರಾಜ್ಯ ಸರ್ಕಾರದವ್ರನ್ನ ಕೇಳಿ, ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿ, ಕಂಪ್ನಿ ಮುಂದೆ ಸ್ಟ್ರೈಕ್ ಮಾಡಿ, ಇಲ್ಲ ಅಲ್ಲಿ ಬ್ಯಾನ್ ಮಾಡಿಸ್ತೀರಾ ಮಾಡಿಸಿ, ಇಲ್ಲ ಆದಷ್ಟು ಬೇಗ ಇದಕ್ಕೆ ಪಾಲಿಸಿ ತರಬೇಕಾ, ಅದೇನ್ ಮಾಡ್ಬೇಕು ಅಂತ ನೀವೇ ತರಿಸಿ. ಸಂತೋಷ, ಎಲ್ಲದೂ ಅಕ್ಸೆಪ್ಟ್ ಮಾಡ್ಕೊಂತೀವಿ. ರೈಡರ್ಗಳು ಯಾವ್ದು ಇಲ್ಲ ಅಂತ ಹೇಳ್ತಾ ಇಲ್ಲ. ಕಂಪ್ನಿ ಬ್ಯಾನ್ ಆದ್ರೆ ಪರವಾಗಿಲ್ಲ, ಹೋಗ್ಲಿ ಬಿಡಿ, ಅದಕ್ಕೂ ರೆಡಿ. ಪಾಲಿಸಿ ಬರುತ್ತಾ, ಪಾಲಿಸಿ ಏನು ನಾವು ಫಾಲೋ ಮಾಡ್ಕೊಂಡು ಡ್ಯೂಟಿ ಮಾಡಕ್ ಅದಕ್ಕೂ ರೆಡಿ. ಪ್ರತಿಯೊಂದಕ್ಕೂ ರೆಡಿ ಇದ್ದಾರೆ. ಯಾವ್ದು ಆಗಲ್ಲ ಅಂತ ಯಾವ ರೈಡರು ಹೇಳ್ತಾ ಇಲ್ಲ. ಅದೊಂದು ಪಾಲಿಸಿನ ರಾಜ್ಯ ಸರ್ಕಾರ ತರ್ತಾ ಇಲ್ಲ. ಬೈಕ್ ಟ್ಯಾಕ್ಸ್ ಇವತ್ತಿಗೂ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾಡ್ಬೇಕು ಬಿಡ್ಬೇಕು ಅಂತ ಅದನ್ನು ಹೇಳ್ತಾ ಇಲ್ಲ. 10 ವರ್ಷದಿಂದ ಮಾಡ್ಕೊಂಡ್ ಬಂದಾರೆ. ಏಕಾಏಕಿ ನೀವು ಸ್ಟಾಪ್ ಮಾಡಿ ಅಂತೀರಿ, ಹೆಂಗ್ ಮಾಡಕ್ಕಾಗತ್ತೆ ಅಲ್ವಾ? ಅವರು ಅದನ್ನ ನಂಬ್ಕೊಂಡೆ ಜೀವನ ಮಾಡಿದ್ರಲ್ವ ಇಷ್ಟು ವರ್ಷದಿಂದ, ಅವ್ರಿಗೂ ಅವ್ರ ಫ್ಯಾಮಿಲಿ ಇದೆಯಲ್ವಾ. ಸ್ಟಾಪ್ ಮಾಡ್ಬಿಟ್ಟು ಎಲ್ಲಿಗೆ ಹೋಗ್ತಾರೆ? ಏನ್ ಕೆಲಸ ಮಾಡಕ್ಕಾಗತ್ತೆ? ಕಷ್ಟನೋ ಸುಖನೋ ತಿಂಗಳಿಗೆ ಒಂದು 30,000 ದುಡ್ಕೊಂತಾರೆ. ಕಂಪ್ನಿಗೆ ಹೋದ್ರೆ ಎಷ್ಟು ಕೊಡ್ತಾರೆ? 15,000 ಕೊಡ್ತಾರೆ. ಅರ್ಧಕ್ಕರ್ಧ ಸ್ಯಾಲ್ರಿ ಕಮ್ಮಿ ಆಗುತ್ತೆ. ಅವ್ರಿಗೂ ಕಮಿಟ್ಮೆಂಟ್ ಇರ್ತವೆ. ಮಕ್ಕಳು ಸ್ಕೂಲ್ ಫೀಸು, ರೇಷನ್ನು, ಬಾಡಿಗೆ ಕಟ್ಟಬೇಕು, ಸುಮಾರು ಇನ್ನೂ ನಾನಾ ತರದ ಕಮಿಟ್ಮೆಂಟ್ ಇರ್ತವೆ. ಅವೆಲ್ಲ ಯಾರು ನೋಡ್ಕೊಂತಾರೆ? ಏನೋ ಒಂದು ಆನ್ಲೈನ್ ಡೆಲಿವರಿ, ಒಂದು ಬೈಕ್ ಟ್ಯಾಕ್ಸಿ, ಅಗ್ರಿಕೇಟ್ ಕಂಪ್ನಿಗಳಿಂದ ಎಷ್ಟೋ ಎಲ್ಲರ ಜೀವನ ನಡೀತಾ ಇದೆ. ನಿಮಗೂ ಆಗುತ್ತೆ, ನಾವೇನು ಆಗಲ್ಲ ಅಂತ ಹೇಳ್ತಾರೆ. ನಿಮಗೂ ಸಂಪಾದನೆ ಇದೆ. ಮಾಡೋರು ಎಷ್ಟೋ ಜನ 2,000-3,000 ಮಾಡಿ ಇವತ್ತಿಗೂ ಆನ್ಲೈನ್ ಪ್ರತಿನಿತ್ಯ ವಿಡಿಯೋ ಹಾಕೋರಿದ್ದಾರೆ ಆಟೋ ಡ್ರೈವರ್ಸ್ಗಳು. ಇವತ್ತು ಇಷ್ಟು ಅರ್ನಿಂಗ್ಸ್ ಆಯ್ತು, ನಮ್ಮ ಕ್ಯಾಬಲ್ಲಿ ಇಷ್ಟ ಆಯ್ತು. ಅವರಿಗೆಲ್ಲ ಆರ್ಡರ್ ಬರುತ್ತೆ ಅಂದ್ಮೇಲೆ ನಿಮಗೆ ಯಾಕೆ ಬರಲ್ಲ ಆರ್ಡರ್ ಅಲ್ವಾ? ಎಲ್ರಿಗೂ ಒಂದೇ ಅಲ್ವಾ ಆರ್ಡರ್ ಅಂದ್ಮೇಲೆ? ಬಂದೇ ಬರ್ತವೆ. ಆನ್ಲೈನಲ್ಲಿ ಆರ್ಡರ್ ಇದ್ರೆ ಬಂದೇ ಬರುತ್ತೆ. ಅದನ್ನ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ನಮಗೆ ಇಂಥ ಕಡೆಗೆ ಆರ್ಡರ್ ಬೇಕು, ನಮ್ಗೆ ಈ ಕಡೆ ಹೋಗಕ್ಕಾಗಲ್ಲ, ನಮಗೆ ಇಷ್ಟು ದೂರಕ್ಕೆ ಇಷ್ಟೇ ಅಮೌಂಟ್ ಬೇಕು, ಈ ತರ ಎಲ್ಲ ನೀವೇ ಒಂದು ಗೋಡೆ ಕಟ್ಕೊಂಡ್ಬಿಟ್ಟಿದ್ದೀರಾ, ಬಾರ್ಡರ್ ಹಾಕೊಂಡ್ಬಿಟ್ಟಿದ್ದೀರಾ. ಆ ಬಾರ್ಡರ್ ದಾಟಿ ಆಚೆ ಬಂದ್ರೆ ಎಲ್ರೂ ಅರ್ನಿಂಗ್ಸ್ ಮಾಡ್ಬೋದು, ಎಲ್ರಿಗೂ ಸಂಪಾದನೆ ಆಗುತ್ತೆ. ನಮ್ಮ RTO ಅಧಿಕಾರಿಗಳು ಅಷ್ಟೇನೆ. ಬೆಂಗಳೂರಲ್ಲಿ ಎಷ್ಟು ಆಟೋಕ್ಕೆ ಪರ್ಮಿಷನ್ ಇದೆ ಅಷ್ಟು ಕೊಟ್ಬಿಟ್ಟಿದ್ರೆ ಈ ಸಮಸ್ಯೆನೇ ಬರ್ತಿರಲ್ಲ. ಇವತ್ತು ಪರ್ಮಿಷನ್ ಇರೋದು 2-3 ಲಕ್ಷಕ್ಕೆ. 1 ಡಬಲ್ ಆಟೋಗಳು ಆಗೋಯ್ತು, ಬಾಡಿಗೆ ಹೆಂಗ್ ಬರುತ್ತೆ? ಇದು ಸಮಸ್ಯೆ ಆಗಿರೋದು. ಇವತ್ತು ಆಟೋ ಡ್ರೈವರ್ಸ್ಗೆ ಬಾಡಿಗೆ ಕಮ್ಮಿ ಆಗಿರೋಕ್ಕೆ ಮೇನ್ ಫಸ್ಟ್ ರೀಸನ್ ಇದೇನೆ. ಆಟೋಗಳ ಸಂಖ್ಯೆ ಅಧಿಕ ಆಗೋಗಿದೆ, ಇದರಿಂದ ಬಾಡಿಗೆ ಕಮ್ಮಿ ಆಗಿದೆ ಹೊರತು ಬೈಕ್ ಟ್ಯಾಕ್ಸಿಂದ ಯಾವುದೇ ಕಾರಣಕ್ಕೂ ಬಾಡಿಗೆ ಕಮ್ಮಿ ಆಗಿಲ್ಲ. ಯಾರನ್ನಾರು ಕೇಳಿ ಹೋಗಿ ಹೇಳ್ತಾರೆ, ಪಬ್ಲಿಕ್ಸ್ನಾರು ಕೇಳಿ, ಎಲ್ಲಾರು ಕೇಳಿ. ಇವತ್ತು ಬೆಂಗಳೂರಲ್ಲಿ ಎಕ್ಕಡಿಗೆ ಕಣ್ಣಾಯಿಸಿದ್ರು ಬರೀ ಎಲ್ಲೋ ಟಾಪ್ ಆಟೋಗಳೇ ಕಾಣ್ತವೆ. ಯಾವ ಕಡೆ ಕಣ್ಣಾಯಿಸಿದ್ರು 100-50% ವೆಹಿಕಲ್ಸ್ ಅವೇ ಕಾಣಿಸುತ್ತೆ ನಮಗೆ ಬೆಂಗಳೂರಲ್ಲಿ. ಎಲ್ಲಿ ಯಾವ ರೋಡಲ್ಲಿ ಹೋಗ್ತಾ ಇದ್ರು, ಯಾವ ಮಾಲ್ ಮುಂದೆ ಆಗ್ಲಿ, ಹೋಟೆಲ್ಗಳ ಮುಂದೆ, ಎಲ್ಲಿ ಬಸ್ ಸ್ಟಾಪ್ ನೋಡಿದ್ರೆ ಬರೀ ಆಟೋಗಳು ಎಲ್ಲೋ ಕಲರ್ ಟಾಪ್ ಇವೇ ಕಾಣಿಸ್ತವೆ. 50% ವೆಹಿಕಲ್, ಇನ್ 50% ಎಲ್ಲ ಸೇರ್ಕೊಳ್ಳುತ್ತೆ. 2 ವೀಲರ್, ಕಾರು, ಬೈಕು, ಲಾರಿ, ಬಸ್ಗಳು, ಈ ತರದವು. ಇಷ್ಟೊಂದು ಆಟೋಗಳು ಅಧಿಕ ಆಗಿರೋದ್ರಿಂದ ಬಾಡಿಗೆ ಕಮ್ಮಿ ಆಗ್ತಾ ಇದೆ. ಇನ್ 24 ಅವರ್ ಜನಗಳು ಆಟೋ ಬುಕ್ ಮಾಡ್ಕೊಂಡೆ ಓಡಾಡಕ್ಕಾಗತ್ತೆ ಆ ಕಡೆ ಈ ಕಡೆ. ಅವ್ರಿಗೂ ಸ್ವಂತ ವೆಹಿಕಲ್ಸ್ ಇರ್ತವೆ, ಆಫೀಸ್ ಟೈಮ್ ಅನ್ನೋದು ಇರುತ್ತೆ, ಊರಿಗೆ ಹೋಗೋರು ಇರ್ತಾರೆ. ಯಾವ್ಯಾವ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೇಕೋ ಅದನ್ನ ಯೂಸ್ ಮಾಡ್ಕೊಂತಾರೆ. ಯಾವಾಗಲೂ ಆಟೋದಲ್ಲೇ ಹೋಗಕ್ಕಾಗಲ್ಲ, ಬೈಕಲ್ಲೂ ಹೋಗಕ್ಕಾಗಲ್ಲ. ಸಮಯಕ್ಕೆ ತಕ್ಕಂತೆ ಯಾವ ವೆಹಿಕಲ್ ಬೇಕೋ ಅದನ್ನ ಯೂಸ್ ಮಾಡ್ಕೊಳ್ಳೋದು ಕಸ್ಟಮರ್ಗೆ ಬಿಟ್ಟಿದ್ದು. ಇನ್ನೊಬ್ರು ಯಾರು ಹೇಳ್ತಾ ಇದ್ರು, ನೀವು ನಾವೊಂದು ಬುಕ್ ಮಾಡಿದ್ರೆ ಯಾವ್ದೋ ಒಂದು ಬೈಕಲ್ಲಿ ಬರ್ತಾರೆ ಅಂತವ. ಬೈಕಲ್ಲಿ ಮಾತ್ರ ಈ ತರ ಬರ್ತಾ ಇಲ್ಲ. ಈ ತರ ಸಮಸ್ಯೆ ಆಟೋದಲ್ಲೂ ಆಗ್ತಾ ಇದೆ, ಕಾರಲ್ಲೂ ಆಗ್ತಾ ಇದೆ. ಇದು ಸುಮಾರು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ, ನಮಗೂ ಕೂಡ ಆಗೋಯ್ತು.
ಮೊನ್ನೆ ಇನ್ನು ಜಸ್ಟ್ ರೀಸೆಂಟ್ ಅಲ್ಲಿ 1 ವೀಕಲ್ಲಿ ನಾನು 2 ಸರಿ ಬುಕ್ ಮಾಡಿದ್ದೀನಿ. ಒಂದ್ಸಲಿ ಆಟೋ ಬುಕ್ ಮಾಡಿದೆ, ಒಂದ್ಸಲಿ ಕಾರ್ ಬುಕ್ ಮಾಡಿದೆ. 2 ನಂಬರ್ ಪ್ಲೇಟ್ ರಾಂಗು. ನಾನು ಬುಕ್ ಮಾಡಿದಾಗ ಬಂದಿರತಕ್ಕಂಥ ನಂಬರ್ ಪ್ಲೇಟೇ ಒಂದಿದೆ, ಅಲ್ಲಿ ಬಂದಿರೋ ಆಟೋನೇ ಬೇರೆ. ಕೇಳಿದ್ರೆ ಏನೋ ಒಂದು ರೀಸನ್ ಕೊಡ್ತಾರೆ, ಮತ್ತೆ ನಾವು ಕ್ಯಾನ್ಸಲ್ ಮಾಡಕ್ಕೂ ಆಗಲ್ಲ. ಪಾಪ ಎಲ್ಲಿಂದನೋ 2 ಕಿಲೋಮೀಟರ್ ಬಂದಿರ್ತಾರೆ ಪಿಕಪ್ಗೆ. ನಮ್ಮ ತರನೇ ಅವ್ರ ಮನುಷ್ಯರೇನೆ. ಕ್ಯಾನ್ಸಲ್ ಮಾಡ್ಬೋದು, ಅಲ್ಲೇನು ನಮ್ದೇನು ತಪ್ಪಿಲ್ಲ. ರೀಸನ್ ಕೊಟ್ಟು ಕ್ಯಾನ್ಸಲ್ ಮಾಡ್ಬೋದು. ಗಾಡಿ ನಂಬರ್, ವೆಹಿಕಲ್ ನಂಬರ್ ಚೇಂಜ್ ಇದೆ ಅಂತ, ಸೇಫ್ಟಿ ಇಲ್ಲ ಅಂತವ. ಆದ್ರೂ ಏನಕ್ಕೆ ಕೇಳಿ ನಾವು ಮನುಷ್ಯತೆಯಿಂದ ಕ್ಯಾನ್ಸಲ್ ಮಾಡ್ದಂಗೆ ಹೋಗಿದೀವಿ. 2 ಕಿಲೋಮೀಟರ್ ಪಿಕಪ್ ಬಂದರೆ ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೆ ಅಮೌಂಟು ಕೂಡ ಬರಲ್ಲ. ಮತ್ತೆ ರಿಟರ್ನ್ ಆರ್ಡ್ರಿಗೆ ಇನ್ನೊಂದು ಪಿಕಪ್ ಮತ್ತೆ ದೂರ ಹೋಗ್ಬೇಕು. ಕಷ್ಟ ಇದೆ, ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ನಮಗೂ. ಯಾಕಂದ್ರೆ ನಾವು ಒಂದು ಡೆಲಿವರಿ ಫೀಲ್ಡ್ ಅಲ್ಲಿ ಓಡಾಡಿ ಬೆಂಗಳೂರಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತೀವಿ. ಇದ್ರ ಬಗ್ಗೆ ಗೊತ್ತಿರೋದ್ನವ ಯಾರು ಅಷ್ಟು ಸುಲಭವಾಗಿ ಯಾರಿಗೂ ಅನ್ಯಾಯ ಮಾಡಕ್ ರೆಡಿ ಇಲ್ಲ. ಮೊನ್ನೆ ಕ್ಯಾಬ್ ಬುಕ್ ಮಾಡುದು, ಅದೇ ಎಂಪೈ ECT ಮಾಲಿಂದ ಮಾರ್ಕೆಟ್ ಹೌಸ್ ನೈಟ್ ಮೂವಿಗೆ ಹೋದಾಗ ನಾನು ಬುಕ್ ಮಾಡಿದಾಗ ಎಲ್ಲೋ ಬೋರ್ಡ್ ಕಾರೇ ಒಂದಿತ್ತು. ಅಲ್ಲಿ ಬಂದಿದ್ದು ನೋಡಿದ್ರೆ EV ಕಾರು. ಕೇಳಿದ್ರೆ ಅದು ಹಳೆ ಕಾರು ಸರ್, ಹಂಗಾಗಿ ಅದು ಪ್ರಾಬ್ಲಮ್ ಆಗ್ಬಿಡ್ತು, ಇವಾಗ ಬೇರೆ ಕಾರಲ್ಲಿ ಮಾಡ್ತಾ ಇದೀವಿ ಅಂದ್ರು. ಏನು ಮಾಡಕ್ಕಾಗಲ್ಲ, ಬಂದಿರ್ತಾರೆ ಪಿಕಪ್ಗೆ. ಅವನು 1.5 ಕಿಲೋಮೀಟರ್ ಇಂದ ಬಂದ್ರು, ಕಾರ್ 1.5 ಕಿಲೋಮೀಟರ್ ಇಂದ ಬಂದರೆ ಟ್ರಾಫಿಕ್ ಅಲ್ಲಿಂದಾಗ ಕ್ಯಾನ್ಸಲ್ ಮಾಡಕ್ಕೆ ನಮಗೇನು ದೊಡ್ಡ ವಿಷಯ ಅಲ್ಲ. ಪಾಪ ಅವ್ರಿಗೂ ಕಷ್ಟ ಇರುತ್ತೆ. ನಾನು ಯಾವುದೇ ಬುಕ್ ಆದ್ರೂ ಅಷ್ಟೇ ಕ್ಯಾನ್ಸಲ್ ಮಾಡಕ್ ಹೋಗಲ್ಲ. ಬೈಕ್ ಆಗ್ಬೋದು, ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು. ನಂಬರ್ ಪ್ಲೇಟ್ ಚೇಂಜ್ ಇರ್ಲಿ, ಅದೇ ಬರ್ಲಿ, ಇಲ್ಲ ರೈಡರ್ ಬೇರೆ ಇರ್ಲಿ, ಚೇಂಜ್ ಕ್ಯಾನ್ಸಲ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಕಷ್ಟ ಗೊತ್ತು. ನಮ್ಮ ತರನೇ ಅವರು ಮನುಷ್ಯರೇನೆ, ಎಲ್ಲರೂ 4 ಕಾಸು ದುಡಿಯಕ್ಕೆ ಬರ್ತಾರೆ. ಕ್ಯಾನ್ಸಲ್ ಮಾಡೋದು 1 ನಿಮಿಷ ಅಷ್ಟೇನೆ. ಪಾಪ ಅವ್ರ ಮೇಲೆ ಎಷ್ಟು ಬೈಕೊಂಡು ಹೋಗ್ತಾರೆ ಗೊತ್ತಾ. ಏನ್ ಬಂದ್ಬಿಟ್ರೆ ನಾವೇನು ಇವ್ರನ್ನ ತಿಂದ್ಬಿಡ್ತೀವ, ಇಲ್ಲ ಏನಾದ್ರು ಮಾಡಿಬಿಡ್ತೀವ ಇವ್ರನ್ನ. ಯಾರೋ ಇಬ್ರು ಮಾಡೋ ತಪ್ಪು ಅಷ್ಟೇನೆ. ಮಿಸ್ಬಿಹೇವ್ ಆಗಿರ್ಬೋದು, ಬೇರೆ ಏನೋ ಒಂದೊಂದು. ಎಲ್ಲರೂ ಅದೇ ತರ ಇರಲ್ಲ. ಬೈಕಲ್ಲೂ ಅಷ್ಟೇನೆ, ಆಟೋದಲ್ಲೂ ಅಷ್ಟೇ, ಕ್ಯಾಬಲ್ಲೂ ಅಷ್ಟೇನೆ. ಈ ಬೈಕಲ್ಲಿ ನಂಬರ್ ಪ್ಲೇಟ್ ಚೇಂಜ್ ಆಗ್ಬಿಡ್ತು, ಬೇರೆ ರೈಡರ್ ಬಂದ್ಬಿಟ್ರು, ಆಕ್ಸಿಡೆಂಟ್ ಮಾಡ್ಬಿಟ್ರೆ ಏನ್ ಮಾಡ್ತೀರಾ, ಅವ್ನೇನಾದ್ರು ಕರ್ಕೊಂಡು ರೇಪ್ ಮಾಡ್ಬಿಟ್ರೆ ಏನ್ ಮಾಡ್ತೀರಾ, ಈ ತರ ಎಲ್ಲ ವಿಡಿಯೋ ಮಾಡಿ ಹಾಕಿದ್ರು ಮೊನ್ನೆ. ಇನ್ ಎಲ್ರು ಹಂಗೆ ಮಾಡ್ಬಿಡಲ್ಲ ಯಾರು, ಆಯ್ತಾ. ಬೈಕ್ ಮಾತ್ರ ಎತ್ತಿ ಹೇಳ್ತಾರೆ. ಕೆಲವೊಂದಿಷ್ಟು ಜನ ಇದಾರೆ ನೋಡ್ತೀವಿ, ಬರೀ ಬೈಕ್ದೇ ಹೇಳ್ತಾ ಇರ್ತಾರೆ. ನಾವು ಬುಕ್ ಮಾಡಿದ್ರೆ ಒಂದು ಬೈಕ್ ಬರುತ್ತೆ, ಯಾವ್ಯಾವ್ದೋ ಬೈಕಲ್ಲಿ ಬರ್ತಾರೆ. ರೈಡರ್ ಯಾರೋ ಇರ್ತಾರೆ, ಕರ್ಕೊಂಡೋಗಿ ಏನಾದ್ರು ಮಾಡ್ಬಿಟ್ರೆ ಲೇಡೀಸ್ ಏನ್ ಮಾಡ್ತೀರಿ ನೀವು, ಹಿಂಗೆ ಹೋಗ್ಲೇಬೇಡಿ ನೀವು ಬೈಕಲ್ಲಿ, ಆಟೋ ಯೂಸ್ ಮಾಡಿ, ಕ್ಯಾಬ್ ಯೂಸ್ ಮಾಡಿ ಅಂತ ಮೊನ್ನೆ ಯಾರೋ ಒಬ್ರು ಸುಮಾರು ಬೈಕ್ ಟ್ಯಾಕ್ಸಿ ಬಗ್ಗೆ ನೆಗೆಟಿವ್ ಆಗಿ ಮಾಡಿದ್ರು. ಆ ತರ ಮಾಡಿದ್ರೆ ಆಟೋದವು, ಕ್ಯಾಬು 1000 ಸಿಗುತ್ತೆ ನಮಗೂ ದಿನವ. ಬುಕ್ ಮಾಡಿ ನೋಡಿ, ನೀವು ಯಾರಾದ್ರೂ ಬುಕ್ ಮಾಡಿ ನೋಡಿ, ನಂಬರ್ ಪ್ಲೇಟ್ ಎಷ್ಟು ಡಿಫ್ರೆನ್ಸ್ ಆಗಿ ಬರ್ತವೆ ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲಾ ವೆಹಿಕಲ್ ಅಲ್ಲೂ ಬರುತ್ತೆ. ಇವತ್ತು ಎಷ್ಟೋ ಜನ ಹಳೆ ಗಾಡಿಗಳು ರಿಜಿಸ್ಟರ್ ಮಾಡಿಸಿರ್ತಾರೆ, ಮತ್ತೆ ಬೇರೆ ಬೇರೆ ಆಟೋ ತಗೊಂಡಿರ್ತಾರೆ. ಇಲ್ಲ ಅವ್ರ ಹತ್ರ ಆಟೋನೇ ಇರಲ್ಲ, ಬೇರೆ ಯಾವ್ದೋ ರೆಂಟಿಗೆ ತಗೊಂಡ್ ಮಾಡ್ತಾ ಇರ್ತಾರೆ. ಇವ್ರು ಆಟೋ ತಗೊಂಡು ಹಾಳಾಗಿ ಹೋಗಿರುತ್ತೆ, ಆಟೋ ಇನ್ನೊಂದು ತಗೊಂಡು ದುಡ್ಡಿರಲ್ಲ, ಯಾವ್ದೋ ಬಾಡಿಗೆ ತಗೊಂಡು ಹೊಡಿತಾ ಇರ್ತಾರೆ. ಈ ತರ ಸುಮಾರು ಜನ ಬೇರೆ ಎಕ್ಸ್ಚೇಂಜ್ ನಂಬರ್ಗಳು ಪ್ಲೇಟ್ ಚೇಂಜ್ ಆಗಿ ಬರ್ತಾನೆ ಇರ್ತವೆ. ಹಂಗಂತ ನಂಬರ್ ಪ್ಲೇಟ್ ಚೇಂಜ್ ಆಗಿ ಬರೋರೆಲ್ಲ ನಮಗೆ ಸೇಫ್ಟಿ ಕೊಡಲ್ಲ, ಏನಾರು ಆಗ್ಬಿಡುತ್ತೆ ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ಮನೆಯಿಂದ ಆಚೆನೆ ಹೋಗಕ್ಕಾಗಲ್ಲ ಯಾರು, ಆಯ್ತಾ. ಏನ್ ಹೇಳಿ, ಈ ಬೈಕು, ಆಟೋ, ಟ್ಯಾಕ್ಸಿ ವಾರ ನಿಲ್ತಾನೆ ಇಲ್ಲ. ಬೈಕ್, ಟ್ಯಾಕ್ಸಿ, ಆಟೋದು ಒಂದಲ್ಲ ಒಂದ್ ಕಡೆ ಕಿರಿಕ್ ಮಾಡ್ತಾನೆ ಇದಾರೆ. ಕಿರಿಕ್ ಮಾಡ್ಬೇಕು ಅಂದ್ರೆ ಏನಾರು ಹುಡುಕಿ ಕಿರಿಕ್ ಮಾಡಬಹುದು. ನಮಗೇನ್ ಮಾಡಕ್ ಬರಲ್ವಾ, ನಾವು 1000 ಮಾಡ್ಬೋದು ಹುಡುಕಿ ಕಿರಿಕ್ ಮಾಡೋದು. ಅದ್ರ ಅವಶ್ಯಕತೆ ಇಲ್ಲ. ಇಲ್ಲಿ ಎಲ್ರು ಬದುಕ್ಬೇಕಷ್ಟೇನೆ. ಎಲ್ರು ಡ್ಯೂಟಿ ಮಾಡಕ್ ಬಂದರೆ, ಎಲ್ರು ನ್ಯಾಯವಾಗಿ ಸಂಪಾದನೆ ಮಾಡ್ತಾ ಇದಾರೆ. ಕಳ್ತನ ಮಾಡೋರ್ನ, ದರೋಡೆ ಮಾಡೋರ್ನ, ತಲೆ ಹಿಡಿಯೋರ್ನ ಕೇಳಿ ಕ್ವಶನ್ ಮಾಡಿ ತೊಂದರೆ ಇಲ್ಲ. ಎಲ್ರು ನ್ಯಾಯವಾಗಿ ದುಡ್ಕೊಂಡ್ ತಿಂತ ಇರೋ ಬೈಕ್ ಟ್ಯಾಕ್ಸಿ ರೈಡರ್ಸ್. ಅದೇನ್ ಕೇಸ್ ನಡೀತಾ ಇದೆ, ಕೇಸ್ ಕ್ಲಿಯರ್ ಆಗ್ಲಿ, ಆ ನಂತರ ನೋಡೋಣ ಏನಾಗುತ್ತೆ. ಮಾಡಬೇಕು ಬೇಡ. ಈಗ ಮಹಾರಾಷ್ಟ್ರದಲ್ಲಿ ಪಾಲಿಸಿ ಬಂತು, ಪಕ್ಕದ ಕೇರಳದಲ್ಲಿ ಪಾಲಿಸಿ ಬಂತು, EV ಬೈಕ್ಗಳಿಗೆ ಪಾಲಿಸಿ ಕೊಟ್ರು. ಇವೇ ಒಬ್ಬ ಜನಿನ್ ರೈಡರ್ ಆಗಿರ್ಬೇಕು, ನೀವು ಇಲ್ಲೇ ಹುಟ್ಟಿ ಬೆಳೆದಿರ್ಬೇಕು, ನಿಮ್ದು RC ಒರಿಜಿನಲ್ ಆಗಿರ್ಬೇಕು, ಅದೇ ಬೈಕ್ ಇರ್ಬೇಕು, ನಂಬರ್ ಪ್ಲೇಟು. ಸುಮಾರು ಒಂದು ಪಾಲಿಸಿಗಳನ್ನ ಕೊಟ್ರು. ಈ ತರ ಪಾಲಿಸಿ ಬರ್ಲಿ, ಇವತ್ತನ ನಾಳೆ ಇಲ್ಲೂ ಬಂದೇ ಬರುತ್ತೆ ಪಾಲಿಸಿ, ಇದೇ ಬರುತ್ತೆ, ಬೇರೆ ಏನು ಬರಲ್ಲ. ಬಂದ ನಂತರ ಆಟೋಮೆಟಿಕ್ ಆಗಿ ಎಲ್ಲಾ ಬೈಕ್ಗಳು ಕಮ್ಮಿ ಆಗುತ್ತೆ. 5 ರಿಂದ 6 ಲಕ್ಷ, 2 ಲಕ್ಷ, 3 ಲಕ್ಷಕ್ಕೆ ಬರ್ತವೆ. ಆನಂತರ ಎಲ್ಲರೂ ಬಾಡಿಗೆ ಬೇಜಾನ್ ಬರುತ್ತೆ. ಸಮಾಧಾನವಾಗಿ ಕಾಯ್ಬೇಕಷ್ಟೇ. ಇಷ್ಟು ವರ್ಷದಿಂದನೇ ಕಾದಿದ್ದಾರೆ, ಇನ್ನೂ ಸ್ವಲ್ಪ ದಿವಸ ಕಾದ್ ನೋಡಿ. ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ಏನಾಗುತ್ತೆ ನೋಡೋಣ ಅಲ್ವಾ. ಈಗ ಪರ್ಮನೆಂಟ್ ಆಗಿ ಯಾವ ಸ್ಟೇಟ್ ಆಗಂತೂ ಬ್ಯಾನ್ ಆಗಲ್ಲ ಬೈಕ್ ಟ್ಯಾಕ್ಸಿ, ಅದಂತೂ ತಿಳ್ಕೊಳ್ಳಿ. ಯಾರೇ ಆಗಿರ್ಬೋದು, ನೀವು ಆಟೋ ಡ್ರೈವರ್ಸ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ ಆಗಿರ್ಬೋದು, ನೀವು ಎಷ್ಟೇ ಹೋರಾಟ ಮಾಡಿ, ಏನೇ ಬಂದು ಏನೇ ಗಲಾಟೆ ಮಾಡಿದ್ರು ಪರ್ಮನೆಂಟ್ ಆಗಿ ಬೈಕ್ ಟ್ಯಾಕ್ಸಿನ ಇಂಡಿಯಾದಿಂದ ಬ್ಯಾನ್ ಮಾಡ್ಸಕ್ ಸಾಧ್ಯನೇ ಇಲ್ಲ. ಬ್ಯಾನ್ ಆಗಿದ್ರೆ ಟೆಂಪರರಿಯಾಗಿ ಬ್ಯಾನ್ ಆಗುತ್ತೆ. ಅದಾದ ನಂತರ ಮತ್ತೆ ಅದಕ್ಕೆ ಆದ ಪಾಲಿಸಿ ಬಂದು ಮತ್ತೆ ಓಪನ್ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಬ್ಯಾನ್ ಆಯ್ತು, ಎಷ್ಟು ತಿಂಗಳು ಬ್ಯಾನ್ ಆಯ್ತು, 1 or 2 months ಕೂಡ ಬ್ಯಾನ್ ಆಗ್ಲಿಲ್ಲ. ಮತ್ತೆ ಆಟೋಮೆಟಿಕ್ ಆಗಿ ಅವ್ರಿಗೆಲ್ಲ ಇನ್ಫ್ಲೂಯೆನ್ಸ್ ಇದೆ ಬೇಜಾರ್ ದೊಡ್ಡವ್ರ ಹತ್ರ. ಅದಕ್ಕೆ ಏನ್ ಪಾಲಿಸಿ ತರಬೇಕು ಸ್ಟ್ರಿಕ್ಟ್ ಆಗಿ ಪಾಲಿಸಿ ತಂದ್ರು, ಓಪನ್ ಮಾಡಿದ್ರು. ಕೇರಳದಲ್ಲೂ ಹಂಗೆ ಆಗೋಯ್ತು. ಎಲ್ಲಾ ಕಡೆನೂ ಅಷ್ಟೇ ಹಾಗೆ ಆಗುತ್ತೆ. ಬಟ್ ನೀವು ಸುಮ್ಮನೆ ಅನ್ನೆಸೆಸರಿ ನಿಮ್ ಕೆಲಸ ಬಿಟ್ಟು, ಇಲ್ಲ ಬೇಕಂತ ಯಾವ್ದೋ ಒಂದು ಕೆಟ್ಟ ದುರ್ದೋಷಿತ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ, ರೈಡರ್ಗಳಿಗೆ ತರ ತೊಂದರೆ ಕೊಡೋದು ರೋಡಲ್ಲಿ. ಇವೇನೇ ಯೂನಿಯನ್ ಮಾಡ್ಕೊಂಡು ಎಷ್ಟೇ ಗಲಾಟೆ ಮಾಡಿ, ಎಷ್ಟೇ ಗುಂಪು ಕಟ್ಕೊಂಡು ಏನೇ ಮಾಡಿದ್ರು ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಕ್ಕಂತೂ ಆಗಲ್ಲ. ಸ್ಟಾಪ್ ಮಾಡಬೇಕು, ಇವ್ರ ವಿರುದ್ಧ ಹೋರಾಡಬೇಕು ಅಂದ್ರೆ ನೀವು
ಗೌರ್ಮೆಂಟ್ ವಿರುದ್ಧ ಹೋರಾಡಬೇಕು, ಇಲ್ಲ ಕಂಪನಿ ವಿರುದ್ಧ ಹೋಗಿ ಕಂಪನಿ ಹತ್ರ ಹೋರಾಡಬೇಕು. ರೋಡಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ನ ಹಿಡಿದು ತೊಂದರೆ ಕೊಟ್ಟರೆ ಯಾವ ಪ್ರಯೋಜನನೂ ಇಲ್ಲ, ನಿಮ್ಗಾಗಿರ್ಬೋದು ನಮಗಾಗಿರ್ಬೋದು. ಸುಮ್ಮನೆ ಅನ್ನೆಸರಿ ಕಿರಿಕ್ ಅಷ್ಟೇನೆ, ನಿಮಗೂ ನಮಗೂ ಕಿರಿಕು ಜಗಳ ಇವೇ ಆಗ್ತದೆ ಹೊರತು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಎಷ್ಟು ಹೇಳಿದ್ರು ಇದು ಸಮಸ್ಯೆ ಬಗೆಹರಿತಾನೆ ಇಲ್ಲ. ಇದು ಪ್ರತಿನಿತ್ಯ ಒಂದಲ್ಲ ಒಂದ್ ಕಡೆ ಕರ್ನಾಟಕದಲ್ಲಿ ಒಂದಲ್ಲ ಒಂದ್ ಮೂಲೆಯಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತೊಂದರೆ ಕಿರಿ ಅನುಭವಿಸ್ತಾನೆ ಇದ್ದಾರೆ. ಬಟ್ ಏನೇ ಆಗ್ಲಿ ಫೈನಲ್ ಅಂತ ಬಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಬೈಕ್ ಟ್ಯಾಕ್ಸಿನೇ ಗೆಲ್ಲೋದು ನಮ್ಮ ಪ್ರಕಾರ. ಏನೇ ಆದ್ರೂ ಇವತ್ತಲ್ಲ ನಾಳೆ ಬೈಕ್ ಟ್ಯಾಕ್ಸಿಗೆ ಲೀಗಲ್ ಆಗಿ ಪರ್ಮಿಷನ್ ಬಂದೇ ಬರುತ್ತೆ. ಅದಕ್ಕೆ ಆದಂತ ಪಾಲಿಸಿಗಳು ಬರ್ತವೆ. ಆ ಪಾಲಿಸಿನ ರಚನೆಯನ್ನ ರೂಪುರೇಷೆಗಳನ್ನ ಫಾಲೋ ಮಾಡೋರು ಡ್ಯೂಟಿ ಮಾಡ್ತಾರೆ, ಮಾಡಕ್ಕಾಗಲ್ಲ ಅನ್ನೋರು ಏನು ಮಾಡಕ್ಕಾಗಲ್ಲ. ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ನಡೆದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.